ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೇರಳದಲ್ಲಿರೋ ಒಂದು ಅತ್ಯಂತ ಪವಿತ್ರವಾದ ಗುರುವಾಯೂರು ದೇವಸ್ಥಾನದಲ್ಲಿ ಸಾಯಂಕಾಲ ಮೆರವಣಿಗೆಯಲ್ಲಿ ಮುಖ್ಯ ಆಕರ್ಷಣೆಯಾದ ಆನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಗುರುವಾಯೂರು ಕೇರಳದ ತ್ರಿಶೂರ್ ಡಿಸ್ಟ್ರಿಕ್ಟ್ನಲ್ಲಿದೆ. ಇಲ್ಲಿರೋದು ಶ್ರೀಕೃಷ್ಣನ ದೇವಸ್ಥಾನ. ಇದನ್ನು ಭೂಲೋಕ ವೈಕುಂಠ ಅಂತಲೂ ಕರೀತಾರೆ. ಇಲ್ಲಿರೋ ಶ್ರೀಕೃಷ್ಣನ ವಿಗ್ರಹವನ್ನು ಭಗವಾನ್ ಶ್ರೀಕೃಷ್ಣನೇ ದ್ವಾಪರ ಯುಗದಲ್ಲಿ ಪ್ರತಿಷ್ಠಾಪಿಸಿದ ಅನ್ನೋ ನಂಬಿಕೆ ಕೂಡ ಇದೆ. ಇಲ್ಲಿ ಪ್ರತಿದಿನ ಸಾಯಂಕಾಲ ಆನೆಗಳ ಪೂಜೆ ಮತ್ತು ಮೆರವಣಿಗೆ ಇರುತ್ತೆ. ಮತ್ತು ಫೆಬ್ರವರಿ ಮಾರ್ಚ್ನಲ್ಲಿ 10 ದಿನಗಳ ಕಾಲ ಅರಟ್ಟು ಉತ್ಸವ ಅಂತ ನಡೆಯುತ್ತೆ. ಇದರಲ್ಲಿ ವಿಶೇಷ ಅಲಂಕಾರ ಮಾಡಿದ ಆನೆಗಳ ಮೆರವಣಿಗೆ ತುಂಬ ಆಕರ್ಷಣೀಯವಾಗಿರುತ್ತೆ. ನೋಡಿ, ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ನನಗಂತೂ. ಇಲ್ಲೋ ಒಂದು ಬೇರೆ ಪ್ರಪಂಚದಲ್ಲಿ ಆನೆಗಳ ಲೋಕದಲ್ಲಿ ಥೈಲ್ಯಾಂಡ್ ಆ ಥರ ಆನೆಗಳು ಜಾಸ್ತಿ ಅಲ್ವಾ, ಆ ಥರ ಅದು ನೆನಪು ಬಂದ್ಬಿಡ್ತು ನನಗೆ. ಬನ್ನಿ, ಈಗ ನಾವು ಈ ಆನೆಗಳ ಕ್ಯಾಂಪನ್ನು ನೋಡ್ಕೊಂಡು ಬರೋಣ. ಇದು ದೇವಸ್ಥಾನದಿಂದ 2 ಕಿಲೋಮೀಟ್ರ್ ದೂರದಲ್ಲಿದೆ. ನೋಡಿ, ಇಲ್ಲಿ ನನ್ನ ಮೊಮ್ಮಗ, ನಮ್ಮ ಫ್ಯಾಮಿಲಿ, ನಮ್ಮ ಸೊಸೆ, ನಮ್ಮ ಫ್ಯಾಮಿಲಿ ಜೊತೆಲಿ ಬಂದಿದ್ದೀವಿ. ಆಮೇಲೆ ಈ ಕ್ಯಾಂಪನ್ನು ಪುನತ್ತೂರು ಕೊಟ್ಟ ಎಲಿಫೆಂಟ್ ಕ್ಯಾಂಪ್ ಅಂತಲೂ ಕರೀತಾರೆ. ಇಲ್ಲಿ ಸುಮಾರು 60 ಆನೆಗಳಿಗಿಂತ ಇನ್ನೂ ಜಾಸ್ತಿ ಇದ್ದಾವೆ. ಇಲ್ಲಿ ಆನೆಗಳು ತುಂಬ ಒಂಥರ ಒಂದಕ್ಕಿಂತ ಒಂದು ನೋಡೋಕ್ಕೆ ಚೆನ್ನಾಗಿದ್ದಾವೆ. ಆಮೇಲೆ ವಯಸ್ಸುಗಳು ಅಷ್ಟೇ, ಚಿಕ್ಕದು ದೊಡ್ಡದು ತುಂಬ ಏಜ್ ಆಗಿರೋದು ಎಲ್ಲ ಆನೆಗಳು ಸಿಗ್ತಾವೆ, ನೋಡೋದಕ್ಕೆ ಸಿಗ್ತಾವೆ ಇಲ್ಲಿ. ಮತ್ತು ಇಲ್ಲಿ ಮಾವುತಗಳು ಸ್ನಾನಗಳು ಮಾಡಿಸೋದು, ಮೇವು ಹಾಕೋದು, ಅದರದ್ದು ಆ ಆನೆಗಳ ಒಂದು ಸೌಕರ್ಯ ಮಾಡೋದೇ ಒಂದು ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗೆ ಗುದ್ದುತ್ತಾ ಇದ್ದಾರೆ, ನೀರು ಹಾಕ್ತಾ ಇದ್ದಾರೆ ನೋಡ್ರಿ. ಮಾಮೂಲಿಯಾಗಿ ಅವುಗಳಿಗೇನು ಎಂಥ ಇದು ಸೇವೆ ಎಲ್ಲ ಬಿಡ್ರಿ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇಲ್ಲಿ ಆನೆಗಳದ್ದು.
ಇಲ್ಲಿ ನೋಡಿ ನನ್ನ ಮೊಮ್ಮಗ ಆನೆಗಳು ಎಷ್ಟು ದೊಡ್ಡದಾಗಿದ್ದಾವೆ ಅಂತ ಹೆಂಗೆ ತೋರಿಸ್ತಾ ಇದ್ದಾನೆ ನೋಡಿ, ತುಂಬ ಖುಷಿ ಆಯಿತು ನನಗೆ. ಇಲ್ಲಿ ತುಂಬ ಜನ ಬಂದಿದ್ದಾರೆ, ಅದರಲ್ಲೂ ಕೂಡ ಎಲ್ಲ ಫಾರಿನ್ ಕಂಟ್ರೀಸ್ ಅವರು ಬಂದಿದ್ದಾರೆ. ಅದರಲ್ಲಿ ನೋಡಿ ಒಂದು ಫಾರಿನ್ ಲೇಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಮ್ಮ ಮೊಮ್ಮಗ ತುಂಬ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಇರೋದ್ರಿಂದ ಒಂದು ಪೋಸ್ ಕೊಡು ಅಂತೇಳಿ ಅವ್ನು ಕೊಡ್ತಾ ಇದ್ದಾನೆ ನೋಡಿ. ಅದೇ ಥರ ನಮ್ಮ ಫ್ಯಾಮ್ಲಿ ಕೂಡ ಬೇಕು ಅಂದರು, ಒಂದು ಪೋಸ್ ಕೊಟ್ಟಿದ್ವಿ, ಚೆನ್ನಾಗಿ ಫೋಟೋ ತೆಗೆಸ್ಕೊಂಡಿದ್ವಿ. ನಮಗೂ ತುಂಬ ಖುಷಿ ಆಯಿತು, ಅವ್ರದ್ದು ನಮಗೆ ನಮ್ಮ ಮೇಲೆ ಇರೋ ಒಂದು ಗೌರವ ಭಾವನೆ ನೋಡಿ. ನೋಡಿ ಇಲ್ಲಿ ಅವ್ರ ಜೊತೆ ಫೋಟೋ ತೊಗೊಂಡಿದ್ದೀವಿ, ನಮಗೂ ಖುಷಿ ಆಯಿತು. ಈ ಥರ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಇಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ದೇವಸ್ಥಾನದ ಹತ್ರ ಹಿಂಗೆ ಆನೆಗಳನ್ನ ಕರ್ಕೊಂಬಂದುಬಿಟ್ಟಿರ್ತಾರೆ ಮೆರವಣಿಗೆಗೆ. ಗುರುವಾಯೂರಿಗೆ ಬಂದರೆ ಈ ಎಲಿಫೆಂಟ್ ಕ್ಯಾಂಪ್ಗೆ ತಪ್ಪದೇ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಎಲ್ರಿಗೂ.